ಇನ್ನು ತೋರಿಸ್ಲಿಕ್ಕೆ ಕಾಪಿ ಮಾಡಿಸಿದೆ. ಹೌದು ಸರ್. ಆವಾಗ ಇವನು ಫೋಟೋಗ್ರಾಫರು ಇಲ್ಲಿ ಕೋಲಾರಕ್ಕೆ ಬಂದಾಗ ಅಂತ ಬರೆದ್ಬಿಟ್ಟವನೆ. ಇದು ಆ್ಯಕ್ಚುಲಿ ಇನ್ ಇಂದಿರಾ ಗಾಂಧಿ ರೆಸಿಡೆನ್ಸ್ ಇನ್ ಡೆಲ್ಲಿ. ಡೆಲ್ಲಿದ ಇದು. ಇದು ನಾನು ರಾಮಲಿಂಗಾರೆಡ್ಡಿ, ಯೂತ್ ಕಾಂಗ್ರೆಸ್. ರಾಮಲಿಂಗಾರೆಡ್ಡಿ, ಇದು ನಾನು. ಇದು ವೆಂಕಟಮುನಿ, ಒನ್ ಲೀಡರ್ ಫ್ರಮ್ ಮುಲ್ಬಾಗಲ್. ಇವ್ರು ಮಾಲೂರು XMLA. ಈಗ MLC ಈಗಲೂ ಇದೆ, ನಜೀರು. ಇವನು ಶ್ರೀಕೃಷ್ಣ ಅಂತ ಇಂಡಸ್ಟ್ರಿಯಲಿಸ್ಟು. ಈ ಥರ ಈಚ್ ತಾಲೂಕಿಂದ ಒಬ್ಬೊಬ್ರು ಹೋಗಿ ವಿ ವಾಂಟ್ ಟು ಮೇಕ್ GY ಕೃಷ್ಣನ್ ಆಸ್ ದಿ ಮಿನಿಸ್ಟ್ರ್ ಮಾಡಬೇಕು ಅಂತ ಕರ್ಕೊಂಡು ಹೋದರು. ತಾಲೂಕಿದ್ರೆ ಇಬ್ಬಿಬ್ಬರು ರೆಕಮೆಂಡ್ ಮಾಡೋಕ್ಕೆ ಇಂದಿರಾ ಗಾಂಧಿಗೆ. ಅಲ್ಲಿ ಹೋಗಿ ಹೇಳೋವಾಗ ಒಂದು ತಮಾಷೆ ಆಗೋಯ್ತು. ಏನು ಸರ್ ತಮಾಷೆ? ತಮಾಷೆನಾ? ವಿ ಮೆಟ್ ಆಫ್ಟರ್ 3 days ಆದಮೇಲೆ ವಿ ಮೆಟ್ ಇಂದಿರಾ ಗಾಂಧಿ. ಇಂಟರ್ವ್ಯೂ ಕೊಟ್ಟರು. ಯು ಆರ್ ಆಲ್ ಫ್ರಮ್ ಕೋಲಾರ್ ಡಿಸ್ಟ್ರಿಕ್ಟ್ ಮೇಡಮ್, ವಿ ವಾಂಟ್ ಆವಾಗ GY ಕೃಷ್ಣನ್ 3ನೇ ಸತಿನ 4ನೇ ಸತಿನ MP ಆಗಿ ಅವರು ಪಾಪ ಕರ್ಕೊಂಡೋಗಿದ್ರು ನಮ್ಮನ್ನೆಲ್ಲ, ಈಚ್ ತಾಲೂಕಿಂದ ಇಬ್ಬಿಬ್ಬರನ್ನ, ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರು. ಅಲ್ಲಿ ಒಂದು 8 ದಿವಸ 10 ದಿವಸನೂ ಇದ್ವಿ GY ಕೃಷ್ಣನ್ ಮನೆಯಲ್ಲಿ. ವಿ ಕುಡ್ಂಟ್ ಗೆಟ್ ಇಂಟರ್ವ್ಯೂ. ಸೊ ಶಿ ಹ್ಯಾಡ್ ಗಿವನ್ ಒನ್ ಇಂಟರ್ವ್ಯೂ. ನಾಳೆ ಮಿನಿಸ್ಟ್ರಿಶಿಪ್ ಅನೌನ್ಸ್ ಆಗುತ್ತೆ. ಆವಾಗ ಎಮ್ಮಕ್ಕೆ ಕರೆದ್ರು ಏನು ಬಂದಿದ್ದು ಅಂತ. ಸೊ ವೆಂಟ್ ದೇರ್ ಆ್ಯಂಡ್ ರಿಕ್ವೆಸ್ಟೆಡ್ ಹರ್, ಥರ ನಮ್ಮ GY ಕೃಷ್ಣನ್ ಇಸ್ ಎ ಸೀನಿಯರ್ MP ಮೇಡಮ್, ಈಸ್ ಫ್ರಮ್ ಸ್ಕೆಡ್ಯೂಲ್ ಕ್ಯಾಸ್ಟ್, ಕೋಲಾರ್ ಡಿಸ್ಟ್ರಿಕ್ಟ್ ಇಸ್ ಎ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, KC ರೆಡ್ಡಿಸ್ ಕಾನ್ಸ್ಟಿಟ್ಯೂನ್ಸಿ ಅರ್ಲಿಯರ್, ಇವ್ರನ್ನ ಮಿನಿಸ್ಟ್ರ್ ಮಾಡಬೇಕು ಅಂತ. ಅಮ್ಮ ಏನು ಮಾತಾಡಲಿಲ್ಲ, ಹೂ 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 ಅಂದರು. ಹೂ ಅಂದರೆ GY ಕೃಷ್ಣನ್, ಕೃಷ್ಣ ಮೇಡಮ್ ಅಂತ ನಾವು ಹೇಳಿದೆ. ಐಸಿ ಕೃಷ್ಣ, ಓಕೆ 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 ಅಂತ ಹೋಗ್ಬಿಟ್ರು. ನೆಕ್ಸ್ಟ್ ಡೇ TV ನೋಡ್ತಾ ಇದ್ದಾರೆ, SM ಕೃಷ್ಣ ಮಿನಿಸ್ಟರ್ ಅಂತ. ಶಿ ಹ್ಯಾಡ್ ಇನ್ ನನ್ನ ಮೈಂಡ್ ಕೃಷ್ಣ, SM ಕೃಷ್ಣ, ನಾಟ್ GY ಕೃಷ್ಣ. ನೋಡಿ ಯಾವ ಥರ ಸೆಕೆಂಡ್ಸ್ನಲ್ಲಿ ಇದು ಚೇಂಜ್ ಆಗುತ್ತೆ. ಅಲ್ಲಲ್ಲ ನೋಡಿ, ನಾವು ಅವ್ರಿಗೆ ಹೇಳೋಕೆ ಹೋಗಲಿಲ್ಲ. ಅವ್ರು ರಾತ್ರಿನೇ ಬಂದು ಏನು ಹೇಳಿದ್ರು ಇಂದಿರಾ ಗಾಂಧಿ, ಏನು ಹೇಳಿದ್ರು ಅಂತ. GY ಕೃಷ್ಣನ್ ಪಾಪ, ಇಲ್ಲ ಸರ್ ಕೃಷ್ಣ ಅಂತ ಹೇಳಿದ್ದಾರೆ, ನಮಗೇನು ಗೊತ್ತು ಅಂತ ಹೇಳಿದ್ರು. ಮಾರ್ನಿಂಗ್ TV ಹಾಕಿ ನೋಡಿದ್ರೆ SM ಕೃಷ್ಣ ಮೇಡ್ ದಿ ಸ್ಟೇಟ್ ಮಿನಿಸ್ಟರ್ ಅಂತೇಳಿ ಬಂತು. ಸಪ್ಪಗೆ ನಾವು ಬಂದುಬಿಟ್ಟು ಅವರು. ದಿಸ್ ಇಸ್ ಹೌ ಇಟ್ ಹ್ಯಾಪನ್ಸ್, ಫೇಟ್ ಆ್ಯಂಡ್ ಡೆಸ್ಟಿನಿ. ಸರ್ ಇದು ಫೋಟೋಸ್, ಇದು ಅಷ್ಟೇ ರಾಹುಲ್ ಗಾಂಧಿ ಮನೆಯಲ್ಲಿ, ಮನೆ ಹತ್ರ. ಇದು ಕೋಲಾರದ ಅಲ್ಲ, ಎರಡೂ ಇಷ್ಟು ಜನನೂ ಹೋಗಿದ್ವಿ ಅವ್ರನ್ನ ಮಾಡೋಕ್ಕೆ. ಇದು ಆ್ಯಕ್ಚುಲಿ ಅವರು ಇದು ಸರ್. ಹಂಗಂದ್ರೆ ನೀವು ತುಂಬ ಪೊಲಿಟಿಕಲಿ ಆ್ಯಕ್ಟಿವ್ ಆಗಿದ್ರಿ ಅನ್ನಂಗೆ. ಆ್ಯಕ್ಟಿವ್ ಅಂದರೆ ಇನ್ನೇನು ಮಾಡೋದು, ಇಲ್ಲಿ ಲೋಕಲ್ ಲೀಡರ್ಶಿಪ್ ಇತ್ತಲ್ವಾ. ಇವರು MLA ಆದರು, ದೊರಸಾಮ್ ನಾಯ್ಡು ಅಂತ. ಎಗೇನಿಸ್ಟ್ KC ರೆಡ್ಡಿಯವರು ಮಗ ನಿಂತಿದ್ದರು. ಯಾರು, ನಿಮ್ಮ ಕವಿತಾ ರೆಡ್ಡಿ ಅವ್ರ ಮಾವ ಇಲ್ಲಿ ನಿಂತಿದ್ದ. ಅವಾಗ ಜನರಲ್ ಆಗಿತ್ತು ಈ ಸೀಟು. ನಿಂತಾಗ ಇಲ್ಲಿ ಒಬ್ಬ ದೊರಸಾಮ್ ನಾಯ್ಡು, ಇಲ್ಲಿಂದ 2 ಕಿಲೋಮೀಟ್ರ್ ದೂರ, ಹಿ ವಾಸ್ ದಿ ತಾಲೂಕ್ ಬೋರ್ಡ್ ಪ್ರೆಸಿಡೆಂಟ್ ಫಾರ್ 15 years. ಹಿ ಹ್ಯಾಡ್ ಎ ಟೆರಿಬಲ್ ಲೋಕಲ್ ಕಾಂಟ್ಯಾಕ್ಟ್ ಇತ್ತು. ಇವರು ಅವರು ಅಂಕಲ್ ಸಡನ್ನಾಗಿ ಅವ್ರು ನಿಲ್ಲಿಸ್ಬಿಟ್ರು. ಯಾರನ್ನ, KC ವೆಂಕಟೇಶ್ನ. ಐ ವಾಸ್ ಇನ್ ದಿ ಕಾಲೇಜ್ ಅಟ್ ದಟ್ ಟೈಮ್. ಬಂದು ನಾವೆಲ್ಲ ಕ್ಯಾಂಪೇನ್ ಮಾಡಿದ್ವಿ. ಈ ಲಾಸ್ಟ್ ಬೈ 3000 votes. ಅವ್ರು ಇಂಡಿಪೆಂಡೆಂಟಾಗಿ ನಿಂತು ಗೆದ್ದಿದ್ದರು. ವೈ ಅಂದರೆ KC ರೆಡ್ಡಿ ಡಿಂಟ್ ಸ್ಪೆಂಡ್ ಮನಿ. ಐ ಡೋಂಟ್ ವಾಂಟ್ ಟು ಬೈ ವೋಟ್ಸ್, ಐ ಡೋಂಟ್ ವಾಂಟ್ ಟು ವಿನ್. ಅವರು ದೊಡ್ಡ ಲ್ಯಾಂಡ್ ಲಾರ್ಡ್ ಆಗಿದ್ದರು, ಒಳ್ಳೆಯ ದುಡ್ಡು ಇತ್ತು, ಲೋಕಲ್ ಕಾಂಟ್ಯಾಕ್ಟ್ ಚೆನ್ನಾಗಿತ್ತು, ಅದರಿಂದ ಗೆದ್ದುಬಿಟ್ರು. ಸೊ ಆಫ್ಟರ್ವರ್ಡ್ ಅವ್ರು ಯಾರೂ ಬರಲಿಲ್ಲ ಪಾಲಿಟಿಕ್ಸ್ಗೆ. ಅವ್ರು ಇಂಡಸ್ಟ್ರಿ ಇಟ್ಕೊಂಡಿದ್ದಾರೆ ವೆಂಕಟೇಶು. ಸೊ HMTಲಿ ಅದರೊಳಗೆ ಇದ್ದಾರೆ ಈಗಲೂ. ಅದೇನೇ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಅವರು ಇನ್ನೊಬ್ಬ ಮಗ. ಸರ್ ಅವಾಗಲೇ ಅಲ್ಲಿ ನೋಡ್ದು, ಅಲ್ಲೊಂದು ಪೆಟ್ಟಿಗೆ ಎಲ್ಲ ಇಟ್ಟಿದ್ದೀರಲ್ಲ, ಅದೇ ಆ ರೂಮ್ನೇ
ಎಲ್ಲ ಫೋಟೋ ರೂಮ್ ಅಂತ ಮಾಡಿಬಿಟ್ಟು ಹಾಕಬೇಕು ಅಂತ ಎಲ್ಲ ಇಟ್ಟಿದ್ದಾನಮ್ಮ. ಎಲ್ಲ ನಮ್ಮ ಬ್ರದರ್ಸ್ 3 ಜನ ಅವರು. ಐ ಆಮ್ ದಿ ಓನ್ಲಿ ಫೆಲೋ ಔಟ್ ಆಫ್ 4 ಬ್ರದರ್ಸ್. ಐ ಆಮ್ ಓನ್ಲಿ ಫೆಲೋ ಲಿವಿಂಗ್. ಇದೆಲ್ಲ ಇದೆ ಎಲ್ಲ ಹಾಕ್ಬೇಕಮ್ಮ ಮೇಡಮ್. ಇದು ಅದೇ ಫೋಟೋ, ಅದು ಅದೇ ಫೋಟೋ ಚಿಕ್ಕದು. ಇದು ನಾನು PLD ಬ್ಯಾಂಕ್ ಪ್ರೆಸಿಡೆಂಟ್ ಆಗಿದ್ದಾಗ ಫೋಟೋ. ನಿಮ್ಮದು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಬಂಗಾರಪೇಟೆ. ಈಗ ಬಂಗಾರಪೇಟೆ ಹೋಗಿ ಸಪ್ರೇಟ್ ಆಗಿದೆ, KGF ತಾಲೂಕಾಗಿದೆ. ಇವನು ಗುಲಾಮ್ ನಬಿ ಆಜಾದ್ ಕೇಮಂಡು ಟು ದಿಸ್ ಫ್ಲಾಗ್ ಹಾಯಿಸ್ಟಿಂಗ್ ಸೆರೆಮನಿಗೆ ಒಳಗಡೆ ಫೋಟೋಸ್ ಇದೆ ನೋಡಿ. ಅವಾಗಿನ ಕಲೆಕ್ಷನ್ ಎಲ್ಲ ಇಟ್ಟಿದೆ ಮಾಡಿ. ಇದು ಒಂಥರ ಸರ್. ಇದು KC ರೆಡ್ಡಿ ಅವ್ರದ್ದು ಮ್ಯೂಸಿಯಂ ಏನಾಗಿಲ್ಲ ಸರ್? ಇದು ಏನಾಗಿಲ್ಲ ಸರ್. ಈಗ ರೀಸೆಂಟಾಗಿ ಏನಾಯ್ತು ಅಂತ ಹೇಳಿದ್ರೆ, ಇನ್ ದ ಲಾಸ್ಟ್ ಬಡ್ಜೆಟ್ ಯಡಿಯೂರಪ್ಪ ಅನೌನ್ಸ್ಡ್ 5 crores of rupees ಟು ನಿಜಲಿಂಗಪ್ಪಸ್ ಹೌಸ್ ಇನ್ ಚಿತ್ರದುರ್ಗ. ಅದನ್ನು ನೋಡಿದ್ದೀನಿ ನಮ್ಮ ಮನೆ ಕೂಡ ನಾನು. ಇಟ್ಸ್ ಚಿಕ್ಕ ಇಷ್ಟು ದೊಡ್ಡದಲ್ಲ, ಚಿಕ್ಕ ಮನೆ. ಚಿತ್ರದುರ್ಗ ಇದಿದೆಯಲ್ಲ ಬೆಟ್ಟ, ಫೋರ್ಟ್. ಆ ಫೋರ್ಟ್ ಎದುರುಗಡೆ ಇದೆ ಅವ್ರ ಮನೆ. ಅದಕ್ಕೆ ಯಡಿಯೂರಪ್ಪ ಪರ್ಟಿಕ್ಯುಲರ್ಲಿ ಸ್ಯಾಂಕ್ಷನ್ಡ್ 5 crores ಟು ರಿನಿವೇಟೋ ಅಥವಾ ಏನು ಮಾಡಬೇಕು, ರಿನಿವೇಟ್ ಮಾಡೋಕ್ಕೆ ಅಂತ ಏನು ಹೇಳಿದೆ. ಅದೇನಾಗಿದೆ ಅಂದರೆ ಅದಾದಮೇಲೆ ಪೇಪರ್ನಲ್ಲಿ ಬಂತು. ನಾನು ನೋಡಿದೆ. ನಮ್ಮ MLA ಇದ್ದಾರಲ್ಲ KH ಮುನಿ ರೂಪಾ ಶೇಷಿಧರ್, ನಾನು ಕಂಪ್ಲೇಂಟ್ ಮಾಡಿದೆ ತಮಾಷೆಗೆ. ಹಿಂಗೆ ಏನು ಮೇಡಮ್, ಅವ್ರು ಯಾವುದೋ ನಿಜಲಿಂಗಪ್ಪನವರು KC ರೆಡ್ಡಿ ಅವ್ರಿಗಿಂತ ಜೂನಿಯರು, ಆಫ್ಟರ್ ಕೆಂಗಲ್ ಎಲ್ಲ ಐ ಥಿಂಕ್ 5th ಚೀಫ್ ಮಿನಿಸ್ಟರ್ಸ್ ಅವರು. 5th ಚೀಫ್ ಮಿನಿಸ್ಟ್ರು ಅವರು ಕೊಟ್ಟಿದ್ದಾರೆ. ಫಸ್ಟ್ ಚೀಫ್ ಮಿನಿಸ್ಟರ್ ಲೆಕ್ಕಕ್ಕಿಲ್ವಾ ಅಂದೆ. ಸರಿ, EM ವೆನ್ ದಿ ಅಸೆಂಬ್ಲಿ ವಾಸ್ ಟೇಕಿಂಗ್ ಪ್ಲೇಸ್ ಲಾಸ್ಟ್ 2 years ಬ್ಯಾಕ್, ಶಿ ವೆಂಟ್ ಆ್ಯಂಡ್ ಗೇವ್ ಎ ಲೆಟರ್. ಯಾಕೆ ಕೊಟ್ಟಿಲ್ಲ KC ರೆಡ್ಡಿ ಅವ್ರಿಗೆ? ಅವ್ರ ಫಸ್ಟ್ ಚೀಫ್ ಮಿನಿಸ್ಟರ್ ದಟ್ ಐ ಆಮ್ ಇನ್ ದಟ್ ಆ ಕ್ಷೇತ್ರದಲ್ಲಿ ಇದ್ದೀನಿ ನಾನು ಅಂತ ಹೇಳಿದ್ರೆ, ಆ ಯಡಿಯೂರಪ್ಪ ಆ ಲೆಟರ್ ಮೇಲೇ ಸ್ಯಾಂಕ್ಷನ್ಡ್ 1 crore rupees ಟು ರಿನಿವೇಟ್ KC ರೆಡ್ಡಿಸ್ ಹೌಸ್ ಅಂತ ಕೊಟ್ಟಿದ್ದಾರೆ ಬರೆದು. ಅಷ್ಟೇ ಇದೆ ಅಂಥೇಳಿ ಅಷ್ಟೇ. ಅಲ್ಲಿಗೆ ನಿಂತಿದೆ, ನಿಂತೋಯ್ತು. ಅವರು ಯಡಿಯೂರಪ್ಪ ಚೇಂಜ್ ಬೊಮ್ಮಾಯಿ ಬಂದಿದ್ದಾರೆ. ಅದು ಎಲ್ಲೆಲ್ಲಿ ಓಡಾಡ್ತಾ ಇದೆಯೋ ಗೊತ್ತಿಲ್ಲ. EM ಅದ್ರ ಹಿಂದ್ಗಡೆ ಓಡಾಡ್ತಾ ಇದ್ದಾಳೆ ನಮ್ಮ MLA. ಏನೋ ಫೈನಾನ್ಸ್ ಸೆಕ್ಷನ್ಗೆ ಹೋಗಿದೆಯಂತೆ. ಅಷ್ಟೇ. ಆಮೇಲೆ ಅದಕ್ಕೂ ಮುಂಚೆ ನಮ್ಮ ರಾಮಲಿಂಗಾರೆಡ್ಡಿ, ಆಮೇಲೆ ಗೋರಿಬಿದನೂರು ಶಿವಶಂಕರ್ ರೆಡ್ಡಿ, ಇವರೆಲ್ಲ ಒಂದು ದೊಡ್ಡ ಇದು ಸಮಾವೇಶ ಆಯಿತು ರೆಡ್ಡಿಸ್ದು ಅಟ್ ಪ್ಯಾಲೇಸ್ ಗ್ರೌಂಡ್ಸು. ಗೊತ್ತಿದೆ, ರೀಸೆಂಟ್ ಅಲ್ಲ, 5 years ಸಿದ್ದರಾಮಯ್ಯ ಪೀರಿಯಡ್ನಲ್ಲಿ. 2 years ಬಿಫೋರ್ ಸಿದ್ದರಾಮಯ್ಯ ಪೀರಿಯಡು. ಇಲ್ಲ, 2 years ಹೆಂಗೆ ಸರ್? ಈ ಗೌರ್ಮೆಂಟ್ ಬಂದು ಎಷ್ಟು ವರ್ಷ ಆಯಿತು? ಅದಕ್ಕೆ ಮುಂಚೆ ನೀವದಿಲ್ಲ. ಇನ್ನೇನು ಚೀಫ್ ಮಿನಿಸ್ಟ್ರು 2 ತಿಂಗಳಿಗೋ 3 ತಿಂಗಳಿಗೋ ಬಿಡ್ತಾರೆ ಅಂತ ಹೇಳಬೇಕಾದ್ರೆ ಇದುವರೆಗೂ ಮಾಡಿರಲಿಲ್ಲ. ಅಖಿಲ ಕರ್ನಾಟಕ ರೆಡ್ಡಿ ಸಂಘ ಅಂತ ಹೇಳ್ಬಿಟ್ಟು ನಿಯರ್ಲಿ ಒಂದು 5 lakhs ಜನ ಸೇರಿದ್ರಲ್ಲಿ ಅವತ್ತು. ನಾವು ಅಲ್ಲಿದ್ವಿ. ಆವಾಗ ದ ಫಸ್ಟ್ ಸಬ್ಜೆಕ್ಟ್ ವಾಸ್ ಟು ಇನ್ಸ್ಟಾಲ್ ಎ ಸ್ಟ್ಯಾಚ್ಯೂ ಬಿಫೋರ್ ವಿಧಾನಸೌಧ. KC ರೆಡ್ಡಿ ಅವ್ರ ಸ್ಟ್ಯಾಚ್ಯೂ ಇಡಬೇಕು. ಇಟ್ಸ್ ಅನ್ ಅನಾನಿಮಸ್ ಒಪಿನಿಯನ್ ಬೈ ಆಲ್ ದಿ ಎಂಟೈರ್ ಗ್ರೂಪ್. ಆ ಮೆಮೊರಂಡಮ್ ಇದೆ ಅಲ್ಲೇ. ಅವು ಕೊಟ್ವಿ. ಇದು ಕೊಟ್ಟ ತಕ್ಷಣ ಸಿದ್ದರಾಮಯ್ಯ ಅಲ್ಲೇ ಅನೌನ್ಸ್ ಮಾಡಿದ್ರು, ಇದನ್ನು ಅನೌನ್ಸ್ ಮಾಡ್ತೀನಿ ನಾನು, ಇದು ಮಾಡ್ತೀವಿ ಅಂತೇಳಿ. ಬಟ್ ಅದೇನಾಯಿತು, ಇನ್ನೇನು 2-3 ತಿಂಗಳಿಗೆ ಬಿಡ್ತಾರೆ ಅನ್ಬೇಕಾದ್ರೆ ಅದು ಸ್ಟ್ಯಾಚ್ಯೂ ರಾಮಲಿಂಗಾರೆಡ್ಡಿ ಅವ್ರಿಗೆಲ್ಲ ಆರ್ಕಿಟೆಕ್ಟ್ ಕೊಟ್ಟಿದ್ದರು. ಅದನ್ನು ಮಾಡೋ ಅಷ್ಟರೊಳಗಾಗಿ ಟೈಮ್ ಬಂದುಬಿಡ್ತು ಗೌರ್ಮೆಂಟ್ಗೆ. ಸೊ ಇದ್ದಿದ್ದು ಡಬ್ಬ ಅಂತ ಎತ್ಕೊಂಡೋಗಿ ಅಲ್ಲಿ ಇಟ್ಬಿಟ್ರು ಸ್ಟ್ಯಾಚ್ಯೂನ. ವ್ಯಾಕ್ಸ್ನಲ್ಲಿದೆ ಅದೀಗ, ಬ್ರಾಸ್ ಆಗಲಿಲ್ಲ. 2 crores PWDನವ್ರಿಗೆ ಕೊಟ್ಟರು. ಅದನ್ನು ಅರ್ಜೆಂಟಾಗಿ ತೊಗೊಂಬಂದು ಅಲ್ಲಿ ಇಟ್ಬಿಟ್ರು. ಅಲ್ಲಿ ಸ್ಟಿಲ್ ಈಸ್ ಇನ್ ದಿ ವ್ಯಾಕ್ಸ್ ಫಾರ್ಮ್. ಅದಕ್ಕೆ ಬ್ರಾಸ್ ಕನ್ವರ್ಟ್ ಆಗಬೇಕು. ಈಗ ಕೊಡ್ತಾನೇ ಇದ್ದಾರೆ ರೆಪ್ರೆಸೆಂಟೇಷನು, ಅದು ಇನ್ನೂ ಆಗಿಲ್ಲ.
ಸಿನ್ಸಿಯಾರಿಟಿ ಡಸಂಟ್ ವರ್ಕ್, ಇನ್ನೊಂದು ಡಸಂಟ್ ವರ್ಕ್. ಇಟ್ ಈಸ್ 40% ಗೌರ್ಮೆಂಟ್ ಈಗಿರೋದು. ನೀನು 2 crores ನಿನಗೆ ಬೇಕಾದರೆ ನೀನು ದುಡ್ಡು ಕೊಡಬೇಕು, ಒಬ್ಬೊಬ್ಬನಿಗೂ ಕೊಡಬೇಕು. ಈಗ ಅದ್ಯಾರೋ ಬಂದಿದ್ದಾರೆ, ಇದೆಲ್ಲ ಆದಮೇಲೆ ಸಮ್ ಇಂಜಿನಿಯರ್ ಕೇಮ್, 50 ಲಕ್ಷ ಇದ್ದರೆ ಈ ಮನೆ ಮುಟ್ತೀನಿ ಸರ್, ಇಲ್ಲಾಂದರೆ ಮುಟ್ಟಲ್ಲ. 1 crore ಸ್ಯಾಂಕ್ಷನ್ ಆಗಿದೆ ಗೊತ್ತಾಯಿತು, ಏನೋ ಎಲ್ಲಿ ಸ್ಯಾಂಕ್ಷನ್ ಆಗಿದೆ, 50 ಲಕ್ಷ ಬರಲಿ ಆಮೇಲೆ ನಾನು ಮುಟ್ತೀನಿ ಅಂದ. ಅಂದರೆ ರಿನೋವೇಟ್ ಮಾಡೋದಕ್ಕೆ ಎಲ್ಲಿ ರಿನೋವೇಟ್ ಮಾಡ್ತಾರೆ ಮೇಡಮ್? ಮೇಂಟೈನ್ ಮಾಡಿದ್ರೆ ಸಾಕು. ರಿನೋವೇಷನ್ ಏನು ಬಂದು ವಾಟ್ ರಿನೋವೇಷನ್ ಕಂದಿಡು? ಹೌದು. ಈಗ ರಿನೋವೇಷನ್ ಅಂದರೆ ಈಗ ಅದು ಹೇಳಿದ್ನಲ್ಲ, ಸಿಮೆಂಟ್ ಒನ್ ಸ್ಟಿಕ್ ಟು ಇಟ್. ನೋಡೋದು ಹೆಂಚಿನ ಮನೆ ಇದ್ದಿದ್ದಲ್ಲಿ ಹೆಂಚಿತ್ತು, ಅದೇ ಚಿಕ್ಕ ಹೆಂಚು, ಅದೆಲ್ಲ ಹೋಯ್ತು ಅಂತೇಳಿ ಹಾಕಿ ಈಗ ಆಸ್ಬೆಸ್ಟಾಸ್ ಶೀಟ್ ಹಾಕಿದ್ದೀನಿ ನಾನು. ಸೊ ಇಫ್ ದೇ ವಾಂಟ್ ಟು ಪುಟ್ ಕಾಂಕ್ರೀಟ್ ಆನ್ ದ್ಯಾಟ್, ಇಟ್ ರಿಕ್ವೈರ್ಸ್ ಎ ಲಾಟ್ ಆಫ್ ಇದು ಎಕ್ಸ್ಪೆನ್ಸಸ್. ಸೊ ವಾಟ್ ವಿ ಹ್ಯಾವ್ ಸೆಡ್ ಈಸ್, ಯಾರೇ ಆಗಲಿ ಡೋಂಟ್ ಚೇಂಜ್ ದಿ ಸ್ಟ್ರಕ್ಚರ್. ಈ ಸ್ಟ್ರಕ್ಚರ್ ಹಿಂಗೆ ಇರಬೇಕು. ರಿನೋವೇಷನ್ ಅಂದರೆ ಮಾಡ್ರನ್ ಬಿಲ್ಡಿಂಗ್ ಕಟ್ಸೋಕ್ಕಾಗತ್ತಾ? ಮೇಂಟೈನ್ ದಿಸ್ ಹೌಸ್ ಆ್ಯಸ್ ಇಟ್ ಈಸ್. ಏನು ಮಾಡ್ತಾರೋ ಮಾಡಿಕೊಳ್ಳಿ. ಫೋಟೋ ಇದೆಯಾ? ಇದೇನು ಇವೆಲ್ಲ ಆಲ್ಬಮೇ ಇದೆ. ಇದೆ ಮೇಲೆ ಓ, ಇಲ್ಲಿ ಮೇಲೆ ಮನೆ ಇದು ಎಲ್ಲ ವಿತ್ ಪೇಪರ್ಸ್ ಅಕಾರ್ಡ್ ಮೇಡಮ್. ಕಾಂಗ್ರೆಸ್ ಬಹಿರಂಗ ಸಭೆ 18/1/19 ಏನು ಸಾರ್? 1999 ಬಂದಿದ್ದು ಇಲ್ಲಿಗೆ. ಭಾರಿ ಬಹಿರಂಗ ಸಭೆ, ಸ್ಟೇಜಿಂದ ಹಿಡಿದು ಎಲ್ಲ ಇದೆ. ಇದು ನಿಮ್ಮನೆ ಹತ್ರನೇ ಸರ್? ಇದು ಇಲ್ಲಿ ಮೇಡಮ್, ಅಲ್ಲೇ ಫೀಲ್ಡ್ನಲ್ಲಿ ನನ್ನ ವೇಷ ಇದು ಆಯಿತಾ. ಗುಲಾಂ ನಬಿ ಆಜಾದು, ಅಶ್ವಥ್ ನಾರಾಯಣ ರೆಡ್ಡಿ, ಚಂದ್ರೇಗೌಡ, RL ಜಾಲಪ್ಪ, KH ಮುನಿಯಪ್ಪ, ಮಸೂದಿ, ಚಂದ್ರೇಗೌಡ ಇದು. ಇಲ್ಲಿ ಮನೆ ಮೇಲೆ ಫ್ಲ್ಯಾಗ್ ಹಾಯಿಸ್ಟಿಂಗು ಬರ್ತಾಯಿದ್ದಾರೆ ನೋಡಿ. ಹೌದೌದು. ಇದು ಮನೆ ಫ್ರಂಟು ಕಾಣುತ್ತಾ ಕಮ್ಮಗಳು? ಹೌದು. ಇದು ಇದೆ, ಆಗ ಆ ಮೂಲೆಯಲ್ಲಿದೆ ಫ್ಲ್ಯಾಗ್ ಹಾಯಿಸ್ಟ್ ಮಾಡಿದ್ದು, ಕಾಂಗ್ರೆಸ್ ಫ್ಲ್ಯಾಗು ಮಾಡಿ ಹೋದ್ಮೇಲೆ ದೆನ್ ಅವರ್ ಗೌರ್ಮೆಂಟ್ ಕೇಮ್. ಸಿದ್ದರಾಮಯ್ಯ ಬಿಕೇಮ್ ದಿ ಮಿನಿಸ್ಟರ್. ಈ ಕೇಮ್ ಫಾರ್ ಕ್ಯಾನ್ವಾಸಿಂಗ್ 99ನಲ್ಲಿ. ಅಧ್ಯಕ್ಷರು ಮತ್ತು ಪದಾಧಿಕಾರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಬೇತ್ಮಂಗಲ ಕಾನ್ಸ್ಟಿಟ್ಯೂನ್ಸಿ ಇತ್ತು. ಈಗ KGF ಆಗಿದೆ. ಮುಂಚೆ ಬೇತ್ಮಂಗಲ. ಈಗ ಬಂಗಾರಪೇಟು, ಬೇತ್ಮಂಗಲ, ಮುಳಬಾಗಿಲು 3 ರಿಸರ್ವ್. ರಿಸರ್ವ್ ಆಗಿದ್ಮೇಲೆ ನಮ್ಗೆ ಯಾವುದೂ ಚಾನ್ಸ್ ಇಲ್ಲ. ಅದೇ ವೆಂಕಟೇಶ್ ಸೋತೋದ್ಮೇಲೆ ಇದು ರಿಸರ್ವ್ ಆಗೋಯ್ತು. ಇದು ಅದು ಬರ್ಬೇಕಾದ್ರೆ ಅಲ್ಲಿ ದೂರಕ್ಕೆ ಕಾಣಿಸುತ್ತೆ ಈ ಥರ ಫ್ಲಾಗ್ ಕಲರ್. ಭಾಳ ಜನ, ಒಂದು 5,000 ಜನ ಸೇರಿದ್ರು ಅವತ್ತು. ಇಲ್ಲೇ ಊಟ ವ್ಯವಸ್ಥೆ ಎಲ್ಲ ಮಾಡಿದ್ರು. ಇವರು ಹಳೆಯ KC ರೆಡ್ಡಿ ಅವರ ಫ್ರೆಂಡು ಮಾಣಿಕ್ಯಮ್ ಅಂಥೇಳಿ. ಹಿ ಈಸ್ ನೋ ಮೋರ್, ಬಟ್ ಈಸ್ ಗ್ರ್ಯಾಂಡ್ ಸನ್ಸ್ ಆರ್ ದೇರ್. ಇಲ್ಲೇ ಪಕ್ಕದೂರು. ಅವ್ರದ್ದು ಇದೇ ವೇಷ, ಅವರ ಜೊತೆಯಲ್ಲಿದ್ದವ್ರದ್ದೆಲ್ಲ ಇದೇ ವೇಷನೇ. ಖಾದಿ ಟೋಪಿ ಕಂಪಲ್ಸರಿ. ಅಡುಗೆ ಮಾಡೋನು ಕೂಡ ಇದೇ ಇದರಲ್ಲಿದ್ದ ಸರ್, ಬಸಪ್ಪ ಅಂಥೇಳಿ. ಇವತ್ತು ಕುಕ್ ಇನ್ ದಿ ರಾಜ್ಭವನ್ ಕುಕ್ ಮಾಡಿಸಿದ್ರು KC ರೆಡ್ಡಿ ಅವರು, ಇದೇ ಊರಿನವರು. ಈಗ ಅವ್ರ ಗ್ರ್ಯಾಂಡ್ ಸನ್ ನಮ್ಮ ಕುಕ್ ಇಲ್ಲಿ. ಹೌದಾ? ಇದು ಎಮ್ ಇ ಕೃಷ್ಣಪ್ಪ, ಇಲ್ಲೇ ಪಕ್ಕದಲ್ಲೇ ಅವ್ರ ಊರು. ಎಮ್ ಇ ಕೃಷ್ಣಪ್ಪ ಇವಾಗ ಜೂನಿಯರ್ ಪಾಲಿಟಿಷಿಯನ್ಸ್ ಟು KC ರೆಡ್ಡಿ. ಅರೆ ನಿಮ್ಮನ್ನು ಅವಾಗಲೂ ಇವಾಗಲೂ ಕಂಡಿಡ್ಲಿಕ್ಕೆ ಆಗಲ್ಲ, ಅಷ್ಟು ಚೇಂಜ್ ಆಗಿದ್ದೀರಾ. ಏನು ಮಾಡೋದು, ಏಜ್ ಫ್ಯಾಕ್ಟ್ರು.